ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 18ನೆಯ ಎಪಿಸೋಡ್ನಲ್ಲಿ ಸುಮಾರು 447 ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ವಿ. ಇದೀಗ 19ನೆಯ ಎಪಿಸೋಡ್ನಲ್ಲಿ 448ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಆದಿಯುಗಕ್ಕೆ ಕೃತಯುಗ ಎಂಬ ಹೆಸರು ಏಕೆ? ಆದಿಸೃಷ್ಟಿಯ ಆ ಯುಗದ ಜನರು ವಸ್ತುಗಳು ಹೇಗೆ ಇದ್ದು ಅದರಂತೆ ಜ್ಞಾನ ಪಡಿತಾ ಇದ್ದರು. ವಿವೇಕಿಗಳವರು ಮಿಥ್ಯಾಜ್ಞಾನ ಇಲ್ಲದೆ ಪಡೆದ ಜ್ಞಾನವು ಶುದ್ಧವಾಗಿತ್ತು. ಹಾಗೆಯೇ ಆಚರಿಸಿದ ಕರ್ಮಗಳು ಕೂಡ ಶುದ್ಧವಾಗಿತ್ತು. ಹಾಗಾಗಿ ಶುದ್ಧ ಜ್ಞಾನ, ಶುದ್ಧ ಕರ್ಮಾಚರಣೆ, ಶುದ್ಧ ಸಕಲ ಫಲಪ್ರಾಪ್ತಿ. ಆ ಕಾರಣದಿಂದ ಅವರು ಕೃತಕೃತ್ಯರಾಗಿದ್ದರು. ಅಂತೆಯೇ ಅದು ಕೃತಯುಗ ಅನಿಸ್ತು ಪ್ರಾರಂಭದಲ್ಲಿ. ತ್ರೇತಾದಿಗಳಲ್ಲಿ ಹಂತ ಹಂತವಾಗಿ ಜ್ಞಾನದ ಪ್ರಮಾಣ ಕಮ್ಮಿ ಆಗ್ತಾ ಬಂತು, ತಿರುಗ್ತಾ ಬಂತು, ಡೈವರ್ಟ್ ಆಯಿತು. ಮಿಥ್ಯಾಜ್ಞಾನಕ್ಕೆ ಕಾರಣವೇನು? ತಿಳಿಯಬೇಕಾದ ವಸ್ತು ಮತ್ತು ತಿಳಿವು ಇವುಗಳ ಅಭಿಮಾನಿಗಳ ಅರಿವು ಅನುಗ್ರಹಗಳು ಇಲ್ಲದೇ ಇದ್ದರೆ ಮಿಥ್ಯಾಜ್ಞಾನ ಉಂಟಾಗುತ್ತದೆ. ಬ್ರಹ್ಮನು ಜ್ಞಾನದ ಅಭಿಮಾನಿ, ಪ್ರಕೃತಿಯು ವಿಷಯಗಳ ಅಭಿಮಾನಿನಿ. ಇವರಿಗೆ ರಮಾನಾರಾಯಣರು ನಿಯಾಮಕರಾಗಿದ್ದಾರೆ. ಬುದ್ಧಿಶಕ್ತಿಯ ಕೊರತೆ, ಹಂತ ಹಂತವಾಗಿ ಯುಗಗಳಲ್ಲಿ ಆಗತಕ್ಕಂಥ ಬದಲಾವಣೆ ಹಾಗೂ ಜೀವರ ಯೋಗ್ಯತೆಗಳ ಹಿನ್ನೆಲೆ, ಈ ಕಾರಣಗಳಿಂದ ತ್ರೇತಾದಿ ಮುಂದಿನ ಯುಗಗಳಲ್ಲಿ ಸಂಶಯ ಪ್ರಾರಂಭ ಆಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಪ್ರಾರಂಭ ಆಯಿತು. ಇವೆಲ್ಲ ಉಂಟಾಗಿರ್ತಕ್ಕಂಥ ಜ್ಞಾನದ ಲೋಪದ ಸಂದರ್ಭಗಳು. ಸೃಷ್ಟಿಯ ಚಿಂತನೆಯನ್ನು ಸ್ಥೂಲವಾಗಿ ತಿಳಿಸಿಕೊಡ್ತಾನೆ ಉದ್ಧವನಿಗೆ ಕೃಷ್ಣ. ಭಾಗ 1ರಲ್ಲಿ ತತ್ವಗಳು 1ರಿಂದ 1ನೇದ್ದು ಪ್ರಕೃತಿ, ಅದಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ. 2ರಿಂದ 4 ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಪ್ರಕೃತಿ 1, ಇದು 3, 4 ಆಯಿತು. ಈ 3 ಗುಣಗಳಿಗೆ ಶ್ರೀ, ಭೂ, ದುರ್ಗಾ, ಲಕ್ಷ್ಮೀ ರೂಪಗಳು ಅಭಿಮಾನಿನಿಯಾಗಿವೆ. ಹಾಗೆಯೇ ಸರಸ್ವತಿ ರೂಪವಾಗಿರತಕ್ಕಂತಹ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಈ ರೂಪಗಳು ಅಭಿಮಾನಿಯಾಗಿವೆ. 5ನೇ ತತ್ವ ಮಹತ್ತತ್ವ, ಬ್ರಹ್ಮದೇವ ಅಭಿಮಾನಿ. 6ನೇದ್ದು ಅಹಂಕಾರ ತತ್ವ, ಶೇಷದೇವ ಅಭಿಮಾನಿ. 7ನೇದ್ದು ವೈಕಾರಿಕ ಅಹಂಕಾರ ತತ್ವ, ರುದ್ರದೇವ ಅಭಿಮಾನಿ. ಅವನು ಬ್ರಹ್ಮನಿಂದ ಜನ್ಮವನ್ನು ಪಡೆದಿದ್ದಾನೆ. 8ನೇ ತತ್ವ ತೈಜಸ ಅಹಂಕಾರ. ಅಹಂಕಾರದಲ್ಲಿ 3 ಪ್ರಕಾರ. ತೈಜಸ ಅಹಂಕಾರ, ಅದಕ್ಕೆ ಅಭಿಮಾನಿ ರುದ್ರದೇವ. ಇಲ್ಲಿ ಅವನು ವಾಯುದೇವರಿಂದ ಜನನವನ್ನು ಪಡೆದಿದ್ದಾನೆ. 9ನೇ ತತ್ವ ತಾಮಸ ಅಹಂಕಾರ, ಅದಕ್ಕೆ ರುದ್ರದೇವ ಅಭಿಮಾನಿ. ಇಲ್ಲಿ ಶೇಷನಿಂದ ಜನ್ಮವನ್ನು ಪಡೆದಿದ್ದಾನೆ. ತಾಮಸ ಅಹಂಕಾರದಿಂದಲೇ ಮನಸ್ಸು, ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ದಾರೆ. ಇಲ್ಲಿ ರುದ್ರದೇವ ಅಭಿಮಾನಿ ಆಗಿರತಕ್ಕಂಥವನು. ಶಿವನಿಂದ ಆ ಮನಸ್ಸು, ಇಂದ್ರಿಯ ದೇವತೆಗಳೆಲ್ಲ ಹುಟ್ಟಿದ್ದಾರೆ. ಮುಂದಿನ ಸೃಷ್ಟಿ ಚಿಂತನೆಯ ಭಾಗವನ್ನು, 2ನೇ ಭಾಗವನ್ನು ಸ್ಥೂಲವಾಗಿ ನೋಡುವಂತಾಗಿದ್ದರೆ, ಈ ಮೇಲಿನ 9 ಆವರಣದೊಳಗೆ ಸೃಷ್ಟಿಗೊಂಡದ್ದು ಬ್ರಹ್ಮಾಂಡ. ಅದರಲ್ಲಿ ಹರಿವು ಪ್ರವೇಶ ಮಾಡ್ತಾನೆ. ಆ ಬ್ರಹ್ಮಾಂಡ ಪ್ರವೇಶ ಮಾಡಿರ್ತಕ್ಕಂಥ ಭಗವಂತನ ನಾಭಿಕಮಲದಿಂದ ಪುನಃ ಬ್ರಹ್ಮನ ಉತ್ಪತ್ತಿ ಆಗ್ತದೆ. ಅವನಿಂದ 14 ಲೋಕಪಾಲಕರು ಮುಂತಾದವರ ಸೃಷ್ಟಿ. ಈ ಪ್ರಪಂಚ ಸೃಷ್ಟಿಗೆ ಮೂಲ ಕಾರಣವೆನಿಸಿದ ಪ್ರಕೃತಿಗೂ ಹರಿಯೇ ಆಶ್ರಯ. ಹಾಗಾಗಿ ಪ್ರಪಂಚಕ್ಕೆ ಸೃಷ್ಟಿ ಸಂಹಾರಾದಿಗಳನ್ನು ಎಲ್ಲವನ್ನು ಕೊಡತಕ್ಕಂಥವನು ಭಗವಂತನೇ. ಆದ್ದರಿಂದ ಅವನೊಬ್ಬನೇ ಸ್ವತಂತ್ರ, ಅದೊಂದೇ ಸ್ವತಂತ್ರ ತತ್ವ. ಉಳಿದೆಲ್ಲವೂ ಕೂಡ ಅಸ್ವತಂತ್ರವಾಗಿವೆ. ಸ್ವರ್ಗಲೋಕ ನಿರ್ಮಾಣ ಮಾಡಿದ್ದಾನೆ ಭಗವಂತ. ಯಾರಿಗಾಗಿ? ದೇವತೆಗಳಿಗಾಗಿ. ಭುವರ್ಲೋಕ ನಿರ್ಮಾಣ ಯಾರಿಗಾಗಿ? ಭೂತಗಳಿಗಾಗಿ. ಅಂತರಿಕ್ಷ ಲೋಕ ಅಥವಾ ಭುವರ್ಲೋಕ 2 ಒಂದೇ. ಭೂಲೋಕ ನಿರ್ಮಾಣ ಯಾರಿಗಾಗಿ? ಮನುಷ್ಯರು, ಪ್ರಾಣಿಗಳು ಮುಂತಾದವರಿಗಾಗಿ. ಮಹರಾದಿ ಲೋಕಗಳು ಯಾರಿಗಾಗಿ? ಸಿದ್ಧರು, ಯೋಗಿಗಳು,
ಮುಂತಾದವರಿಗಾಗಿ, ಪಾತಾಳ ಲೋಕಗಳು ಯಾರಿಗಾಗಿ? ಅಸುರರಿಗಾಗಿ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಎಂಥವರಿಗೆ ದೊರೆಯುತ್ತವೆ? ಯಾಗ ದಾನಾದಿ ಕಾರ್ಯಗಳನ್ನು ಕರ್ಮಾಚರಣೆಗಳನ್ನು ಮಾಡತಕ್ಕಂಥವರಿಗೆ ಈ ಲೋಕ ಪ್ರಾಪ್ತಿ. ಮಹರ್ಲೋಕ ಪ್ರಾಪ್ತಿ ಯಾವುದರಿಂದ? ಪಾದಯೋಗದಿಂದ. ಏನು ಪಾದಯೋಗ ಅಂದರೆ? ಒಂದು ಮಾತ್ರೆಯ ಕಾಲು ಭಾಗದಷ್ಟು ಅಪರೋಕ್ಷ ಜ್ಞಾನಯುಕ್ತ ಅವಿಚ್ಛಿನ್ನ ಧ್ಯಾನಕ್ಕೆ, ಹರಿಯ ಧ್ಯಾನ, ಅದಕ್ಕೆ ಪಾದಯೋಗ ಅಂತ ಹೆಸರು. ಇಂಥ ಪಾದಯೋಗದಿಂದ ಮಹರ್ಲೋಕ ಪ್ರಾಪ್ತಿ ಆಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.